ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯ ಸೆಕೆಂಡ್ ಲೆಸನ್ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಅಂದರೆ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಆ್ಯಂಡ್ ಈ ಒಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ ರಿಪೀಟೆಡ್ ಕ್ವೆಶನ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಕ್ವೆಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ನೆಕ್ಸ್ಟ್ ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಸ್ಗಳಿಗೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ: ಡಿಟರ್ಮಿನೆಂಟ್ಸ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಮಾನವರಲ್ಲಿ ಕಂಡು ಬರ್ತಕ್ಕಂತಹ ವೈಯಕ್ತಿಕ ಭಿನ್ನತೆಗಳ ನಿರ್ಧಾರಕಗಳು, ಇಲ್ಲಿ ಡಿಟರ್ಮಿನೆಂಟ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಿರ್ಧಾರಕಗಳು ಅಂತ ಹೇಳ್ತೀವಿ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಇಲ್ಲಿ ಆಪ್ಷನ್ 1 ಡಿಫ್ರೆನ್ಸಸ್ ಇನ್ ಎನ್ವಿರಾನ್ಮೆಂಟ್, ಅಂದರೆ ಪರಿಸರದಲ್ಲಿನ ಭಿನ್ನತೆ. ಎರಡನೇದು ಹೆರಿಡಿಟಿ, ಅಂದರೆ ಡಿಫ್ರೆನ್ಸಸ್ ಇನ್ ಹೆರಿಡಿಟಿ, ಅನುವಂಶೀಯತೆಯಲ್ಲಿನ ಒಂದು ಭಿನ್ನತೆ. ಥರ್ಡ್ ಒನ್ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಅಂದರೆ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆ. ಆ್ಯಂಡ್ ಫೋರ್ತ್ ಒನ್ ಬೋತ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟರಾಕ್ಟಿಂಗ್ ಸಪರೇಟ್ಲಿ, ಅಂದರೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕೂಡ ಪ್ರತ್ಯೇಕವಾಗಿ ಪರಸ್ಪರ ಕ್ರಿಯೆಯನ್ನು ನಡೆಸೋದು ಅಂತ ಇದೆ. ಆ್ಯಂಡ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆ, ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಓಕೆ, ಸೊ ವಿಕಾಸ ಅಂತಕ್ಕಂಥದ್ದು ಈ ಪರಿಸರ ಮತ್ತು ಅನುವಂಶೀಯತೆಗಳ ಪ್ರಭಾವದಿಂದ ಉಂಟಾಗುವಂಥದ್ದು. ಈ ಎರಡೂ ಅಂಶಗಳು ಏನಾಗುತ್ತೆ, ವಿಕಾಸದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ? ಅಸಮ ಪ್ರಮಾಣದಲ್ಲಿ. ಸೊ ಅನುವಂಶೀಯತೆ ಮತ್ತು ಪರಿಸರಗಳ ಪ್ರಭಾವ ಏನಿದೆ ಅಲ್ಲ, ಅಸಮ ಪ್ರಮಾಣದಲ್ಲಿ ವಿಕಾಸದ ಮೇಲೆ ಪರಿಣಾಮವನ್ನು ಉಂಟು ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಈ ಒಂದು ಕ್ವೆಶನ್ಗೆ ಆಪ್ಷನ್ 3 ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆ ಅಥವಾ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ: ಎನ್ವಿರಾನ್ಮೆಂಟ್ ಇಸ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ವಿಚ್ ಇನ್ಫ್ಲೂಯೆನ್ಸಸ್ ಅಸ್, ಹೂ ಸೆಡ್ ದಿಸ್ ಅಂತ ಕೇಳಿದ್ದಾರೆ. ಇದರ ಒಂದು ಅರ್ಥ ಏನು ಅಂದರೆ, ಪರಿಸರ ಅನ್ನೋದು ನಮ್ಮನ್ನು ಪ್ರಭಾವಿಸುವ ಒಂದು ಬಾಹ್ಯ ಶಕ್ತಿಯಾಗಿದೆ. ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ಬಾಹ್ಯ ಶಕ್ತಿ ಅಂತ ಹೇಳ್ತಾರೆ. ಸೊ ಈ ಒಂದು ವರ್ಡ್ಸನ್ನು ಅಥವಾ ಈ ಒಂದು ಲೈನನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ವುಡ್ಸ್ವರ್ತ್, ಆಪ್ಷನ್ 2 E.J. ರಾಸ್, ಆಪ್ಷನ್ 3 ಅನಾಸ್ಟಾಸ್, ಆಪ್ಷನ್ 4 ಏನೋ ನನ್ ಆಫ್ ದಿಸ್ ಅಂತ ಇದೆ, ಯಾರು ಕೂಡ ಅಲ್ಲ ಅಂತ. ಅನಾಸ್ಟಾಸಿ ಅಂತದ್ದು ಥರ್ಡ್ ಆಪ್ಷನ್ ಬಂದ್ಬಿಟ್ಟು. ಸೊ ಈ ರೀತಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ಯಾರು ಹಾಗಾದರೆ? ಎಸ್, ಆಪ್ಷನ್ 2 E.J. ರಾಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಎನ್ವಿರಾನ್ಮೆಂಟ್ ಇಸ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ವಿಚ್ ಇನ್ಫ್ಲೂಯೆನ್ಸಸ್ ಈ ಒಂದು ಸ್ಟೇಟ್ಮೆಂಟನ್ನು ಯಾರು ಕೊಟ್ಟಿದ್ದಾರೆ? E.J. ರಾಸ್ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋದಾದರೆ, ಥರ್ಡ್ ಒನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಸೊ ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಮೊದಲನೇದು ಫಿಸಿಕಲ್ ಆಟ್ರಿಬ್ಯೂಟ್ಸ್ ಎನ್ವಿರಾನ್ಮೆಂಟ್, ದೈಹಿಕ ಲಕ್ಷಣಗಳು ಪರಿಸರ ಅಂತ ಇದೆ. ಆ್ಯಂಡ್ ಸೆಕೆಂಡ್ ಒನ್ ಡೆವಲಪ್ಮೆಂಟ್ ಆಫ್, ಅಂದರೆ ವ್ಯಕ್ತಿತ್ವದ ವಿಕಸನ. ಆ್ಯಂಡ್ ಹೆರಿಡಿಟಿ ಅಂತ ಇದೆ, ಹೆರಿಡಿಟಿ ಪರ್ಸ್ನಾಲಿಟಿ, ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ, ವ್ಯಕ್ತಿತ್ವದ ವಿಕಸನ ಅಂದರೆ ಹೆರಿಡಿಟಿ ಅಂತ ಇದೆ. ಆ್ಯಂಡ್ ಥರ್ಡ್ ಒನ್ ಇಂಟೆಲೆಕ್ಚುವಲ್ ಸುಪೀರಿಯಾರಿಟಿ, ಅಂದರೆ ಮಕ್ಕಳ ಒಂದು ನಿರ್ದಿಷ್ಟ ಜನಾಂಗದ ಬೌದ್ಧಿಕ ಶ್ರೇಷ್ಠತೆ, ಎನ್ವಿರಾನ್ಮೆಂಟ್ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ 4ನೇದು ಮೆಂಟಲ್ ಗ್ರೋತ್ ಆಫ್ ಚಿಲ್ಡ್ರನ್, ಮಕ್ಕಳ ಮಾನಸಿಕ ಬೆಳವಣಿಗೆ, ಅನುವಂಶೀಯತೆ ಅಂತ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಪರಿಸರ ಮತ್ತು ಅನುವಂಶೀಯತೆ ಯಾವುದ್ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತ. ಸೊ ಪರಿಸರದಿಂದ ದೈಹಿಕ ಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು, ಅಥವಾ ಎರಡನೇದು ವ್ಯಕ್ತಿತ್ವದ ವಿಕಸನ ಅಂದರೆ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ ಅನುವಂಶೀಯತೆಯಿಂದ ಬರುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ಮೂರನೇದು ನೋಡಿ, ಇಲ್ಲಿ ಇಂಟೆಲೆಕ್ಚುವಲ್ ಸುಪೀರಿಯಾರಿಟಿ ಆಫ್ ಅ ಪರ್ಟಿಕ್ಯುಲರ್ ರೇಸ್, ಅಂದರೆ ಒಂದು ನಿರ್ದಿಷ್ಟ ಜನಾಂಗದ ಬೌದ್ಧಿಕ ಶ್ರೇಷ್ಠತೆ ಪರಿಸರದಿಂದ ಆಗುತ್ತೆ ಅಂತಕ್ಕಂಥದ್ದು. ಆ್ಯಂಡ್ 4ನೇದು ಮೆಂಟಲ್ ಗ್ರೋತ್ ಆಫ್ ಚಿಲ್ಡ್ರನ್, ಮಕ್ಕಳ ಒಂದು ಮಾನಸಿಕ
ಸಾಂಸ್ಕೃತಿಕ ಬೆಳವಣಿಗೆ ಅನುವಂಶೀಯತೆಯಿಂದ ಅಥವಾ ಹೆರಿಡಿಟಿಯಿಂದ ಆಗತ್ತೆ ಅಂತಕ್ಕಂಥದ್ದು. ಸೊ ಇದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಹಾಗಾದರೆ? ಎಸ್, ಆಪ್ಷನ್ 3ನ ನಾವಿಲ್ಲಿ ಕರೆಕ್ಟ್ ಅಂತ ಹೇಳ್ಬೋದು. ಸೊ ಪರಿಸರದಿಂದ, ಒಂದು ನಿರ್ದಿಷ್ಟ ಜನಾಂಗದ ಬೌದ್ಧಿಕ ಶ್ರೇಷ್ಠತೆ ಪರಿಸರದಿಂದ ಆಗತ್ತೆ ಅಂತಕ್ಕಂಥದ್ದು. ಅಂದರೆ ವ್ಯಕ್ತಿತ್ವದ ಮೇಲೆ ಪರಿಸರ ನೇರವಾಗಿ ಪ್ರಭಾವವನ್ನು ಬೀರುತ್ತೆ. ಫಾರ್ ಎಕ್ಸಾಂಪಲ್, ವ್ಯಕ್ತಿಯಲ್ಲಿ ಗುಣಗಳಾಗಿರಬಹುದು, ಸಾಮರ್ಥ್ಯಗಳಾಗಿರಬಹುದು, ಅಭಿರುಚಿ ಬೆಳೆಯೋದಕ್ಕೆ, ಉಳಿಯೋದಕ್ಕೆ ಪರಿಸರನೇ ಪ್ರೇರಕ ಅಥವಾ ಪೂರಕ ಅಂತ ಹೇಳಿ ಪರಿಸರವಾದಿಗಳು ಪ್ರತಿಪಾದಿಸಿರೋದ್ರಿಂದ ಅನುವಂಶೀಯವಾಗಿ ಪಡೆದ ಗುಣವನ್ನ ಮಾರ್ಪಡಿಸುವ ಸಾಮರ್ಥ್ಯವನ್ನ ಈ ಒಂದು ಎನ್ವಿರಾನ್ಮೆಂಟ್ ಅಥವಾ ಪರಿಸರ ಹೊಂದಿರೋ ಅಂಥದ್ದು. ಸೊ ಹಾಗಾಗಿ ಪರಿಸರವಾದಿಗಳು ಪರಿಸರ ಅಂತಕ್ಕಂಥದ್ದು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೆ ಅನೇಕ ಸಂಶೋಧನೆಗಳನ್ನು ನಡೆಸಿರೋ ಅಂಥದ್ದು. ಸೊ ಇಲ್ಲಿ ನಾವು ಈ ಒಂದು ಸ್ಟೇಟ್ಮೆಂಟ್ ಏನಿದೆಯಲ್ಲ, ಇಂಟೆಲೆಕ್ಚುವಲ್ ಸುಪೀರಿಯಾರಿಟಿ ಆಫ್ ಎ ಪರ್ಟಿಕ್ಯುಲರ್ ರೇಸ್, ಇದು ಎನ್ವಿರಾನ್ಮೆಂಟಿಂದ ಅನ್ನೋದನ್ನು ನಾವು ಆಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ 4th one ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ರೆಫರ್ಸ್ ಟು ದ ಕ್ವೆಶನ್ಸ್ ರಿಲೇಟೆಡ್ ಟು ಅ ಚೈಲ್ಡ್ ಎಬಿಲಿಟೀಸ್ ಆ್ಯಂಡ್ ಇಟ್ಸ್ ಪ್ರಾಪರ್ ಡೆವಲಪ್ಮೆಂಟ್ ಅಂತ ಇದೆ. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಮಗುವಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಸಾಮರ್ಥ್ಯಗಳು ಮತ್ತು ಅದರ ಸರಿಯಾದ ಬೆಳವಣಿಗೆಯನ್ನು ಇಂಡಿಕೇಟ್ ಮಾಡುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ನೋಡಿ ಇಲ್ಲಿ ಆಪ್ಷನ್ಸು: ಹೆರಿಡಿಟಿ ಫ್ಯಾಕ್ಟರ್ಸ್ ಅಂದರೆ ಅನುವಂಶೀಯತೆಯ ಅಂಶಗಳು. ಸೆಕೆಂಡ್ ಒನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಪರಿಸರದ ಅಂಶಗಳು. ಆಪ್ಷನ್ 3 ಬೋತ್ ಆಫ್ ದ ಎಬೋ, ಮೇಲಿನ 2. ಆ್ಯಂಡ್ ಆಪ್ಷನ್ 4 ನನ್ ಆಫ್ ದ ಎಬೋ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್, ಗೆಸ್ ಮಾಡಿದ್ರಿ ಅಲ್ವಾ? ಎಸ್, ಆಪ್ಷನ್ 3 ಬೋತ್ ಆಫ್ ದ ಎಬೋ ಅನ್ನೋದು ಆನ್ಸರ್ ಆಗುತ್ತೆ. ಅಂದರೆ ಯಾವುದು ಮಗುವಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಸಾಮರ್ಥ್ಯಗಳು ಮತ್ತು ಅದರ ಸರಿಯಾದ ಬೆಳವಣಿಗೆಯನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಅನುವಂಶೀಯತೆ ಅಂಶಗಳು ಮತ್ತು ಪರಿಸರ, ಈ ಎರಡೂ ಕೂಡ ಏನಾಗುತ್ತೆ, ಮಗುವಿಗೆ ಸಂಬಂಧಪಟ್ಟ ಹಾಗೆ ಸಾಮರ್ಥ್ಯಗಳಾಗಿರ್ಬೋದು, ಅದರ ಬೆಳವಣಿಗೆಯನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅನುವಂಶೀಯತೆ ಹಾಗೆಯೇ ಪರಿಸರ ಎರಡೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ನೀಡಿರ್ತವೆ. ಓಕೆ, ಸೊ ವ್ಯಕ್ತಿಯ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರ್ತಕ್ಕಂತಹ ಎಲ್ಲ ಅಂಶಗಳನ್ನು ನಾವು ಏನಂತ ಹೇಳಿ ಕರಿತೀವಿ? ಪರಿಸರ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಪರಿಸರ ಅಂತಕ್ಕಂಥದ್ದು ಆಹಾರ ಆಗಿರ್ಬೋದು, ವಿಹಾರ ಆಗಿರ್ಬೋದು, ವಿಚಾರ, ನೆರೆಹೊರೆಯವರು, ಸ್ನೇಹಿತರು, ನಾವು ಓದ್ತಕ್ಕಂತಹ ಒಂದು ಪುಸ್ತಕ ಆಗಿರ್ಬೋದು, ವಿಕಾಸ, ಸಂಸ್ಕೃತಿ, ವಾಯುಗುಣ, ಇದೆಲ್ಲವೂ ಕೂಡ ಏನು ಪರಿಸರದ ಅಂಶಗಳಾಗಿರುವಂಥದ್ದು. ಸೊ ಹಾಗೆ ಹೆರಿಡಿಟಿ ಅನ್ನೋದು ಕೂಡ ಅದೇ ರೀತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮಗುವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಕ್ವೆಶ್ಚನ್ಸ್ ಆಗಿರ್ಬೋದು, ಎಬಿಲಿಟೀಸ್ ಆಗಿರ್ಬೋದು, ಮತ್ತು ಅದರ ಒಂದು ಡೆವಲಪ್ಮೆಂಟ್, ಸರಿಯಾದ ಬೆಳವಣಿಗೆಯನ್ನು ಅನುವಂಶೀಯತೆ ಮತ್ತು ಪರಿಸರದ ಅಂಶಗಳು ನಿರ್ಧರಿಸುತ್ತೆ ಅಥವಾ ಸೂಚಿಸುತ್ತೆ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 5ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಲಾ ಆಫ್ ಹೆರಿಡಿಟಿ ಅಂತ ಕೇಳಿದ್ದಾರೆ. ಲಾ ಆಫ್ ಹೆರಿಡಿಟಿ ಅಂತಂದ್ರೆ ಏನು? ಅನುವಂಶೀಯತೆಯ ನಿಯಮ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ನಿಯಮ ಅಲ್ಲ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ 1 ಸಿಮಿಲಾರಿಟಿ, ಅಂದರೆ ಏನು ಹೇಳ್ತಾರೆ, ಸಮಾನತೆಯ ಒಂದು ನಿಯಮ, ಹೋಲಿಕೆ ಅಥವಾ ಸಮಾನತೆ, ಸಿಮಿಲಾರಿಟಿ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ವೇರಿಯೇಷನ್ ಅಂದರೆ ವ್ಯತ್ಯಾಸದ ನಿಯಮ. 3ನೇದು ರಿಗ್ರೆಷನ್, ಹಿಂಜರಿತದ ನಿಯಮ. ಆ್ಯಂಡ್ 4ನೇದು ಮೋಟಿವೇಶನ್ ಅಂದರೆ ಪ್ರೇರಣೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ? ಯಾವುದು ಅನುವಂಶೀಯತೆಯ ನಿಯಮ ಅಲ್ಲ ಅಂತ ಬಂದಾಗ ನಾವು ಆಪ್ಷನ್ 4 ಮೋಟಿವೇಶನ್ ಅನ್ನು ತಗೋತೀವಿ. ಸೊ ಸಿಮಿಲಾರಿಟಿ, ವೇರಿಯೇಷನ್, ರಿಗ್ರೆಷನ್ ಇದೆಲ್ಲವೂ ಕೂಡ ಏನಾಗುತ್ತೆ, ಅನುವಂಶೀಯತೆಯ ನಿಯಮದಲ್ಲಿ ಬರುತ್ತೆ. ಆದರೆ ಈ ಒಂದು ಏನು ಮೋಟಿವೇಶನ್ ಅಥವಾ ಪ್ರೇರಣೆ ಅನ್ನೋದೇನಿದೆ ಅಲ್ವಾ, ಅದು ಅನುವಂಶೀಯತೆಯ ನಿಯಮದಲ್ಲಿ ಬರೋದಿಲ್ಲ. ಹಾಗಾಗಿ ನಾವು ಆಪ್ಷನ್ 4 ಪ್ರೇರಣೆ ಅಥವಾ ಮೋಟಿವೇಶನ್ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ 6ನೇ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಟ್ರೇಟ್ಸ್ ಕ್ಯಾನ್ ಬಿ ರಿಲೇಟೆಡ್ ಟು ಹೆರಿಡಿಟಿ? ಅಂದರೆ ಕೆಳಗಿನ ಯಾವ ಲಕ್ಷಣಗಳನ್ನು ಅನುವಂಶೀಯತೆಗೆ ಸಂಬಂಧಿಸಿದ ಭಿನ್ನತೆಗಳೆಂದು ಹೇಳಬಹುದು ಅಂತ ಕೇಳಿದ್ದಾರೆ. ಓಕೆ, ಅಂದರೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅನುವಂಶೀಯತೆಗೆ ಸಂಬಂಧಪಟ್ಟಂತೆ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಒಂದು ಭಿನ್ನತೆ ಅಂತ ಹೇಳ್ಬೋದು ಅಂತ ಕೇಳಿದ್ದಾರೆ. ಆಯಿತಾ? ಆ್ಯಂಡ್ ಫಸ್ಟ್ ಒನ್ ಇನ್ಸೈಟ್ ಅಂದರೆ ಒಳನೋಟ. ಸೆಕೆಂಡ್ ಒನ್ ಅಪಿಯರೆನ್ಸ್, ದೈಹಿಕ ರೂಪ ಅಥವಾ ದೇಹದ ನೋಟ, ಒಬ್ರು ನೋಡೋದಕ್ಕೆ ಹೇಗೆ ಏನು ಕಾಣಿಸ್ತಾರೆ,
ವೀಕ್ಷಿಸಬಲ್ಲಂತಹ ಒಂದು ದೈಹಿಕ ರೂಪ ಆಗಿರ್ಬೋದು, ದೇಹದ ನೋಟ, ಅದನ್ನು ಅಪಿಯರೆನ್ಸ್ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಜ್ಞಾನ, ನಾಲೆಡ್ಜ್. ಫೋರ್ತ್ ಒನ್ ಬಂದು ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮ. ಸೊ ಇಲ್ಲಿ ಯಾವ ಲಕ್ಷಣಗಳನ್ನು ನಾವು ಅನುವಂಶೀಯತೆಗೆ ಸಂಬಂಧಿಸದೇ ಇರತಕ್ಕಂತಹ ಒಂದು ಭಿನ್ನತೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಆಪ್ಷನ್ 2 ದೈಹಿಕ ರೂಪ ಅಥವಾ ಅಪಿಯರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಕೆಳಗಿನ ಯಾವ ಲಕ್ಷಣಗಳನ್ನು ಅನುವಂಶೀಯತೆಗೆ ಸಂಬಂಧಿಸದ ಭಿನ್ನತೆ ಅಂತ ಹೇಳ್ತೀವಿ ಅಂದರೆ ದೈಹಿಕ ರೂಪ ಅಥವಾ ಅಪಿಯರೆನ್ಸ್ನ ನಾವು ಅನುವಂಶೀಯತೆಗೆ ಸಂಬಂಧಪಟ್ಟ ಭಿನ್ನತೆ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 7ನೇ ಒಂದು ಪ್ರಶ್ನೆ, ವಿಚ್ ಥಿಂಕರ್ ಡಿಫೈನ್ಡ್ ಎನ್ವಿರಾನ್ಮೆಂಟ್ ಆಸ್ ಎನಿಥಿಂಗ್ immediately surrounding an object and exerting a direct influence on it ಅಂತ ಕೇಳಿದ್ದಾರೆ. ಅಂದರೆ ಯಾವುದೇ ಒಂದು ವಸ್ತುವನ್ನು ತಕ್ಷಣವೇ ಸುತ್ತುವರೆದಿರುವ ಮತ್ತು ಅದರ ಮೇಲೆ ನೇರ ಪ್ರಭಾವ ಬೀರುವ ಅಂಶನೇ ಪರಿಸರ ಅಂತ ಯಾವ ಚಿಂತಕ ಹೇಳಿದ್ದಾರೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಆ್ಯನ್ ನಾಸ್ಟೇಸ್, ಆಪ್ಷನ್ 2 ಹಾಲೆಂಡ್ ಆ್ಯಂಡ್ ಡಾಗಲ್ಸ್, ಆಪ್ಷನ್ 3 ಪಿ ಗಿಸ್ಬರ್ಟ್, ಆಪ್ಷನ್ 4 E.J. ರಾಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಆಪ್ಷನ್ 3 ಪಿ ಗಿಸ್ಬರ್ಟ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಈ ಥಿಂಕರ್ ಏನು ಹೇಳಿದ್ದಾರೆ ಅಂದರೆ ಯಾವುದೇ ಒಂದು ವಸ್ತುವನ್ನು ತಕ್ಷಣವೇ ಸುತ್ತುವರೆದಿರುವ ಮತ್ತು ಅದರ ಮೇಲೆ ನೇರ ಪ್ರಭಾವ ಬೀರತಕ್ಕಂತಹ ಒಂದು ಅಂಶನೇ ಪರಿಸರ ಅಂತ ಹೇಳಿದ್ದಾರೆ. ಓಕೆ, ಇಂಗ್ಲೀಷಲ್ಲಿ ಏನು ಹೇಳಿದ್ದಾರೆ, ಎನಿಥಿಂಗ್ ಇಮಿಡಿಯೇಟ್ಲಿ ಸರೌಂಡಿಂಗ್ ಆನ್ ಆಬ್ಜೆಕ್ಟ್ ಆ್ಯಂಡ್ ಎಕ್ಸರ್ಟಿಂಗ್ ಅ ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಆನ್ ಇಟ್. ಸೊ ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿರೋದು ಪಿ ಗಿಸ್ಬರ್ಟ್ ಅಂತಕ್ಕಂತಹ ಥಿಂಕರ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ 8ನೇ ಒಂದು ಪ್ರಶ್ನೆ, ಟು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ದ ರೋಲ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಬಿ ಲಿಂಕ್ಡ್ ಅಂತ ಇದೆ. ಅಂದರೆ ಕೆಳಗಿನ ಯಾವ ಹೇಳಿಕೆಯನ್ನು ಅನುವಂಶೀಯತೆ ಮತ್ತು ಪರಿಸರದ ಪಾತ್ರಕ್ಕೆ ನಾವು ಲಿಂಕ್ ಮಾಡಬಹುದು ಅಥವಾ ಸಂಬಂಧಿಸಬಹುದು ಅಂತ. ಓಕೆ, ಆಪ್ಷನ್ಸ್ ನೋಡಿ ಇಲ್ಲಿ, ರೋಲ್ ಆಫ್ ಎನ್ವಿರಾನ್ಮೆಂಟ್ ಇಸ್ ಸ್ಟ್ಯಾಟಿಕ್ ವೈಲ್ ಹೆರಿಡಿಟಿ ಚೇಂಜಸ್. ಅಂದರೆ ಪರಿಸರದ ಒಂದು ಪಾತ್ರ, ಇಲ್ಲಿ ನೋಡಿ ರೋಲ್ ಆಫ್ ಎನ್ವಿರಾನ್ಮೆಂಟ್, ಪರಿಸರದ ಒಂದು ಪಾತ್ರ ಏನಿದೆ ಅಲ್ವಾ, ಸ್ಥಿರವಾಗಿರುತ್ತೆ, ಆದರೆ ಅನುವಂಶೀಯತೆ ಬದಲಾಗ್ತಾ ಹೋಗುತ್ತೆ ಅನ್ನೋದು ಮೊದಲನೇ ಆಪ್ಷನ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ, ಬಿಹೇವಿಯರಲ್ ಥಿಯರೀಸ್ ಆ್ಯಂಡ್ ರಿಲೇಟೆಡ್ ಟು ಹೆರಿಡಿಟಿ. ಬಿಹೇವಿಯರಲ್ ಥಿಯರೀಸ್ ಅಂತ ಹೇಳಿದ್ರೆ ವರ್ತನಾ ಸಿದ್ಧಾಂತಗಳು ಅಂತ ಹೇಳ್ತೀವಿ. ವರ್ತನಾ ಸಿದ್ಧಾಂತಗಳು ಅನುವಂಶೀಯತೆಗೆ ಸಂಬಂಧಿಸಿವೆ ಅನ್ನೋದು 2ನೇ ಆಪ್ಷನ್. ಆ್ಯಂಡ್ ಥರ್ಡ್ ಒನ್, ಕಂಪ್ಯಾರಿಟಿವ್ ಎಫೆಕ್ಟ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಡಿಫರ್ ಇನ್ ಮೆನಿ ಏರಿಯಾಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮಾನವ ಅಭಿವೃದ್ಧಿಯ ಅನೇಕ ಕ್ಷೇತ್ರಗಳಲ್ಲಿ ಅನುವಂಶೀಯತೆ ಮತ್ತು ಪರಿಸರದ ಸಾಪೇಕ್ಷ ಪ್ರಭಾವಗಳು ಭಿನ್ನವಾಗಿರುತ್ತೆ ಅಂತ ಹೇಳಿದ್ದಾರೆ, ಥರ್ಡ್ ಪಾಯಿಂಟ್. ಆ್ಯಂಡ್ ಫೋರ್ತ್ ಒನ್, ನನ್ ಆಫ್ ದ ಎಬೋ, ಅಂದರೆ ಮೇಲಿನ ಯಾವುದು ಕೂಡ ಅಲ್ಲ ಅಂತ. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ಸ್ಗಳಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಆಗಿದೆ, ಅನುವಂಶೀಯತೆ ಮತ್ತು ಪರಿಸರದ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ 3 ಏನು ಕೊಟ್ಟಿದ್ದಾರೆ, ಕಂಪ್ಯಾರಿಟಿವ್ ಎಫೆಕ್ಟ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಡಿಫರ್ ಇನ್ ಮೆನಿ ಏರಿಯಾಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಮಾನವ ಅಭಿವೃದ್ಧಿಯ ಅನೇಕ ಕ್ಷೇತ್ರಗಳಲ್ಲಿ ಅನುವಂಶೀಯತೆ ಮತ್ತು ಪರಿಸರದ ಸಾಪೇಕ್ಷ ಪ್ರಭಾವಗಳು ಭಿನ್ನವಾಗಿರುತ್ತೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ಸೊ ಪರಿಸರ ಅಂತಕ್ಕಂಥದ್ದು ವ್ಯಕ್ತಿಯ ಸುತ್ತಮುತ್ತ ಕಂಡು ಬರ್ತಕ್ಕಂತಹ ಹಾಗೆಯೇ ಬಾಹ್ಯವಾಗಿ ಪ್ರಭಾವ ಬೀರುವ ಅಂಶಗಳು. ನಾನು ಆವಾಗಲೇ ಹೇಳಿದೆ, ಆಹಾರ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಶಿಕ್ಷಕರಾಗಿರಬಹುದು, ನೆರೆಹೊರೆಯವರನ್ನ ಇದನ್ನು ಒಳಗೊಂಡಿರುತ್ತೆ. ಸೊ ಕೆಲವು ವ್ಯಕ್ತಿಗಳಲ್ಲಿ ಅನುವಂಶೀಯತೆ ಉತ್ತಮವಾಗಿಲ್ಲದೆ ಇದ್ರೂ ಕೂಡ ಉತ್ತಮ ಪರಿಸರ ಸಿಕ್ಕಂತ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಅಂತಹ ವ್ಯಕ್ತಿಗಳಲ್ಲಿ ಉತ್ತಮ ವಿಕಾಸವನ್ನ ಕಾಣಬಹುದು. ಸೊ ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ 9ನೇ ಒಂದು ಪ್ರಶ್ನೆ, which among the following forms of development is influenced by heredity and environment ಅಂತ ಇದೆ. ಅಂದರೆ ಈ ಕೆಳಗಿನ ಯಾವ ರೀತಿಯ ಬೆಳವಣಿಗೆಗಳು ಅನುವಂಶೀಯತೆ ಮತ್ತು ಪರಿಸರ ಎರಡರಿಂದಲೂ ಕೂಡ ಪ್ರಭಾವಿತವಾಗಿದೆ ಅಂತ ಕೇಳಿದ್ದಾರೆ. ಆ್ಯಂಡ್ ಮೊದಲನೇದು ನೋಡಿ ಇಲ್ಲಿ, ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ
ಬದಲಾವಣೆ ಅಥವಾ ಬೆಳವಣಿಗೆ. ಎರಡನೇದು ಎಮೋಷನಲ್ ಡೆವಲಪ್ಮೆಂಟ್, ಭಾವನಾತ್ಮಕ ಬೆಳವಣಿಗೆ. ಮೂರನೇದು ಮೆಂಟಲ್ ಡೆವಲಪ್ಮೆಂಟ್, ಮಾನಸಿಕ ಬೆಳವಣಿಗೆ. ಫೋರ್ತ್ ಒನ್ ಫಿಸಿಕಲ್ ಡೆವಲಪ್ಮೆಂಟ್, ದೈಹಿಕ ಬೆಳವಣಿಗೆ. ಸೊ ಇದನ್ನು ಈ ರೀತಿಯಾಗಿ ಸಂಕೇತಗಳ ಮುಖಾಂತರ ಆನ್ಸರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಎರಡರಿಂದಲೂ ಪ್ರಭಾವಿತವಾಗಿರುವಂಥದ್ದು ಬೆಳವಣಿಗೆ. ಯಾವ ರೀತಿಯಾದಂತಹ ಬೆಳವಣಿಗೆ ಪರಿಸರ ಮತ್ತು ಅನುವಂಶೀಯತೆ ಎರಡರಿಂದನೂ ಕೂಡ ಪ್ರಭಾವಿತವಾಗಿದೆ ಅಂತ ಹೇಳಿದ್ರೆ ಆಪ್ಷನ್ 4 ಆಲ್ ಆಫ್ ದೀಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಓಕೆ, ಸೊ ನಾನು ಆಗಲೇ ಹೇಳ್ದಂಗೆ ವ್ಯಕ್ತಿಯ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರ್ತಕ್ಕಂತಹ ಒಂದು ಅಂಶಗಳನ್ನು ನಾವು ಪರಿಸರ ಅಂತ ಹೇಳಿ ಕರಿತೀವಿ ಅಂತ. ಸೊ ಹಾಗಾಗಿ ವ್ಯಕ್ತಿತ್ವದ ಮೇಲೆ ಪರಿಸರ ಏನು ಮಾಡುತ್ತೆ, ನೇರವಾಗಿ ಪ್ರಭಾವವನ್ನು ಬೀರುತ್ತೆ. ಗುಣ ಆಗಿರಬಹುದು, ಸಾಮರ್ಥ್ಯ ಆಗಿರಬಹುದು, ಅಭಿರುಚಿ ಆಗಿರಬಹುದು. ಸೊ ಹಾಗಾಗಿ ನಾವು ಇಲ್ಲಿ ಸಾಮಾಜಿಕ ಬೆಳವಣಿಗೆ, ಭಾವನಾತ್ಮಕ ಬೆಳವಣಿಗೆ, ಎಮೋಷನಲ್ ಮತ್ತು ಮೆಂಟಲ್, ಫಿಸಿಕಲ್ ಎಲ್ಲವೂ ಕೂಡ ಪರಿಸರ ಮತ್ತು ಅನುವಂಶೀಯತೆ ಎರಡರಿಂದಲೂ ಕೂಡ ಪ್ರಭಾವಿತವಾಗಿದೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಸೊ ಆಪ್ಷನ್ 4 ಇವೆಲ್ಲವೂ ಅಥವಾ ಆಲ್ ಆಫ್ ದಿಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 10ನೇ ಒಂದು ಪ್ರಶ್ನೆ, ರೀಟಾ ಹ್ಯಾಸ್ ಗಾಟ್ ಅ ನೋಸ್ ಸಿಮಿಲರ್ ಟು ಹರ್ ಫಾದರ್, ಇಟ್ ಈಸ್ ಡ್ಯೂ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ರೀಟಾ ಅವಳ ತಂದೆಯ ತರಹದ್ದೇ ಮೂಗನ್ನು ಹೊಂದಿದ್ದಾಳೆ, ಇದಕ್ಕೆ ಕಾರಣ ಏನು ಅಂತ. ಕೆಲವ್ರು ಹೇಳೋದನ್ನು ನೀವು ಕೇಳಿರ್ಬೋದು, ಅಪ್ಪನ ಥರಾನೇ ನೋಡೋದಕ್ಕಿದ್ದಾಳೆ ಅಥವಾ ಅಪ್ಪನ ಥರಾನೇ ಕಣ್ಣಿದೆ, ಅಮ್ಮನ ಥರಾನೇ ಮೂಗಿದೆ ಅಂತ ಕಂಪೇರ್ ಮಾಡ್ತಾರೆ, ಹೋಲಿಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದಕ್ಕೆ ಏನು ಕಾರಣ ಅನ್ನೋದು ಪ್ರಶ್ನೆ. ಓಕೆ, ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಬಯೋಲಾಜಿಕಲ್ ಹೆರಿಡಿಟಿ ಅಂದರೆ ಜೈವಿಕ ಅನುವಂಶೀಯತೆ. ಎರಡನೇದು ಸೋಷಿಯಲ್ ಹೆರಿಡಿಟಿ, ಸಾಮಾಜಿಕ ಅನುವಂಶೀಯತೆ. ಮೂರನೇದು ಬಿಹೇವಿಯರ್ ಹೆರಿಡಿಟಿ, ವರ್ತನೆಯ ಅನುವಂಶೀಯತೆ. ಆ್ಯಂಡ್ ಫೋರ್ತ್ ಒನ್ ಎಜುಕೇಷನಲ್ ಹೆರಿಡಿಟಿ, ಶೈಕ್ಷಣಿಕ ಅನುವಂಶೀಯತೆ ಅಂತ. ಸೊ ಈ ಕ್ವೆಶನ್ ನೋಡಿದ ತಕ್ಷಣವೇ ಹೇಳ್ಬಿಡ್ಬೋದು ಇದಕ್ಕೆ ಆನ್ಸರ್ ಏನಂತ. ಇದು ಬಯೋಲಾಜಿಕಲ್ ಹೆರಿಡಿಟಿ, ಜೈವಿಕ ಅನುವಂಶೀಯತೆ. ಸೊ ತಂದೆ ಥರನೇ ಇದ್ದಾರೆ, ತಂದೆ ಥರನೇ ಹೈಟು, ತಂದೆ ಥರನೇ ವೆಯ್ಟು, ನೋಡೋದಕ್ಕೂ ಹಾಗೆ ಇದೆ ಅಂತ ಕಂಪೇರ್ ಮಾಡ್ತಾರಲ್ಲ, ಹೋಲಿಕೆ ಮಾಡ್ತಾರಲ್ಲ. ಸೊ ಇದನ್ನು ನಾವು ಜೈವಿಕ ಅನುವಂಶೀಯತೆ ಅಥವಾ ಬಯೋಲಾಜಿಕಲ್ ಹೆರಿಡಿಟಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಗರ್ಭಧಾರಣೆಯ ಸಂದರ್ಭದಲ್ಲಿ ಉಂಟಾದ ಕೆಲವು ವರ್ಣತಂತುಗಳ ವರ್ಗಾವಣೆಯ ವ್ಯತ್ಯಾಸದಿಂದನೇನಾಗುತ್ತೆ, ಒಂದೇ ತಂದೆ ತಾಯಿಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ವ್ಯಕ್ತಿತ್ವದಲ್ಲಿ ಭಿನ್ನತೆ ಹಾಗೆ ವೈಶಿಷ್ಟ್ಯವನ್ನು ಕಾಣ್ತಾ ಹೋಗ್ತೀವಿ. ಸೊ ತಾಯಿಯ ಒಂದು ವರ್ಣತಂತುಗಳಲ್ಲಿ ಇರ್ತಕ್ಕಂತಹ ಗುಣಾಣುಗಳು ತಾಯಿಯ ಗುಣವನ್ನು ಒಳಗೊಂಡಿರುತ್ತೆ. ಸೊ ಗರ್ಭಧಾರಣೆಯ ಸಂದರ್ಭದಲ್ಲಿ ತಂದೆ ಈ ಮೂಲಕ ಹಾಗೂ ತಾಯಿಯಲ್ಲಿ ಇರ್ತಕ್ಕಂತಹ ವರ್ಣತಂತುಗಳೇನಾಗುತ್ತೆ ಮಗುವಿಗೆ ವರ್ಗಾವಣೆ ಆಗುತ್ತೆ. ಸೊ ಈ ಮುಖಾಂತರ ಏನಾಗುತ್ತೆ, ಮಗು ತನ್ನ ದೇಹದ ಆಕಾರ, ದೈಹಿಕ ಸಾಮರ್ಥ್ಯ, ಆಂತರಿಕ ಅಂಶ, ಹಾಗೇನೆ ಬುದ್ಧಿಶಕ್ತಿ, ಭಾವನೆ, ಆಲೋಚನೆ ಎಲ್ಲವೂ ಕೂಡ ತಂದೆ ತಾಯಿಗಳಿಂದ ಪಡಿತಾ ಹೋಗ್ತವೆ. ಸೊ ಈ ಮುಖಾಂತರ ಏನಾಗುತ್ತೆ, ತಂದೆ ತಾಯಿಗಳ ಬಳುವಳಿಯಾಗಿ ಬಹಳಷ್ಟು ಗುಣಗಳನ್ನು ಹೊಂದಿ ತನ್ನದೇ ಆದಂತಹ ಒಂದು ವಿಕಾಸವನ್ನು ಹೊಂದೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಹಾಗಾಗಿ ಇದೆಲ್ಲವನ್ನು ಕೂಡ ನಾವೇನಂತ ಹೇಳಿ ಕರಿತೀವಿ, ಜೈವಿಕ ಅನುವಂಶೀಯತೆ ಅಥವಾ ಬಯೋಲಾಜಿಕಲ್ ಹೆರಿಡಿಟಿ ಅಂತ ಹೇಳಿ ಕರಿತೀವಿ. ಅಂಡ್ ನೆಕ್ಸ್ಟ್ 11ನೇ ಒಂದು ಪ್ರಶ್ನೆ, ಅನ್ ಇಂಟೆಲಿಜೆಂಟ್ ಫಾದರ್ ಹ್ಯಾಸ್ ಅನ್ ಇಂಟೆಲಿಜೆಂಟ್ ಚೈಲ್ಡ್ ಡ್ಯೂ ಟು ಡ್ಯಾಶ್. ಅಂದರೆ ಬುದ್ಧಿವಂತ ತಂದೆಗೆ ಬುದ್ಧಿವಂತ ಮಗು ಇರೋದಕ್ಕೆ ಏನು ಕಾರಣ ಅಂತ ಕೇಳಿದ್ದಾರೆ. ಆಯಿತಾ, ಸೊ ಇಲ್ಲಿ ಏನಾಗುತ್ತೆ, ಆಪ್ಷನ್ಸ್ ನೋಡಿ, ಇಲ್ಲಿ ನರ್ಚರ್ ಅಂದರೆ ಪೋಷಣೆ, ಸೆಕೆಂಡ್ ಒನ್ ನ್ಯೂಟ್ರಿಷನ್ ಪೌಷ್ಟಿಕಾಂಶ, ಆಪ್ಷನ್ 3 ಸ್ಕೂಲ್ ಕರಿಕ್ಯುಲಮ್ ಶಾಲಾ ಪಠ್ಯಕ್ರಮ, ಆ್ಯಂಡ್ ಫೋರ್ತ್ ಒನ್ ಹೆರಿಡಿಟಿ ಅನುವಂಶೀಯತೆ. ಸೊ ಒಬ್ಬ ಬುದ್ಧಿವಂತ ತಂದೆಗೆ ಬುದ್ಧಿವಂತ ಮಗು ಹುಟ್ಟೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ಅನುವಂಶೀಯತೆನೇ ಆಗಿರುತ್ತೆ. ಓಕೆ, ಹೆರಿಡಿಟಿ. ಸೊ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಮ್ಯಾಟ್ ಪರ್ಸನ್ ಸಮೀಕ್ಷೆ ಅಂತ, ಅನುವಂಶೀಯತೆ ಪ್ರಧಾನ ಅಂತ ಹೇಳಿ ಸಾಬೀತು ಮಾಡೋದಕ್ಕೆ ಕೆಲವೊಂದು ಸಮೀಕ್ಷೆಗಳನ್ನು ಮಾಡಿರ್ತಾರೆ. ಅದರಲ್ಲಿ ಮೊದಲನೇ ಸಮೀಕ್ಷೆ ಬಂದ್ಬಿಟ್ಟು ಮ್ಯಾಟ್ ಪರ್ಸನ್ ಸಮೀಕ್ಷೆ ಅಂತ. ಇಲ್ಲಿ ಹೋಮಿನಿ ಕುಟುಂಬದಲ್ಲಿಯೇ ದುರ್ಬಲ ಮನಸ್ಕಳಾದ ವ್ಯಭಿಚಾರಿ ತಾಯಿ, ಹೋಮಿನಿ ಅಂತ ಒಬ್ಳು ಲೇಡಿ ಇರ್ತಾಳೆ, ಅವಳು ಆ ಕುಟುಂಬದಲ್ಲಿಯೇ ದುರ್ಬಲ ಮನಸ್ಥಿತಿ ಅಂದರೆ ವೀಕ್ ಮೈಂಡ್ ಸೆಟ್ ಇರುತ್ತೆ ಅವಳದು, ಅವಳು ವ್ಯಭಿಚಾರಿ ಆಗಿರ್ತಾಳೆ. ಹಾಗೆಯೇ ಅಂಗವಿಕಲ ತಂದೆ, ಆಯಿತಾ, ಅವಳ ಹಸ್ಬೆಂಡ್ ಬಂದ್ಬಿಟ್ಟು ಅಂಗವಿಕಲರಾಗಿರ್ತಾರೆ. ಸೊ ಅವರಿಗೆ 7 ಮಕ್ಕಳು ಇರ್ತಾರೆ. ಆ 7 ಮಕ್ಕಳು ಕೂಡ ಅಪರಾಧಿಗಳಾಗಿರ್ತಾರೆ, ವ್ಯಭಿಚಾರಿಗಳಾಗಿರ್ತಾರೆ, ಅಂಗವಿಕಲರಾಗಿರ್ತಾರೆ. ಸೊ ಆಗಿದ್ರೂ ಕೂಡ ಈ ಸಮೀಕ್ಷೆಯ ಪ್ರಕಾರ ಅನುವಂಶೀಯತೆ ಫಲವಾಗಿ ಎಲ್ಲ ಮಕ್ಕಳು ಕೂಡ ಈ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ,
ಇದ್ದಾರೆ ಅಂತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಇದನ್ನ ಮ್ಯಾಗ್ ಪರ್ಸನ್ ಸಮೀಕ್ಷೆ. ಸೊ ಇನ್ ಕೇಸ್ ಆ ತಾಯಿ ದುರ್ಬಲ ಮನಸ್ಸುಗಳಾಗಿದ್ದಿಲ್ಲ ಅಂತಂದಿದ್ರೆ ಅಥವಾ ವ್ಯಭಿಚಾರಿ ಆಗಿದ್ದಿಲ್ಲ ಅಂತಂದ್ರೆ, ತಂದೆ ಅಂಗವಿಕಲ ಆಗಿದ್ದಿಲ್ಲ ಅಂತಂದಿದ್ರೆ, ಮಕ್ಕಳು ತುಂಬಾ ಶಾರ್ಪ್ ಆಗಿ ಬ್ರೈಟ್ ಆಗಿ ಹುಟ್ಟಿರ್ತಾ ಇದ್ರು ಅಥವಾ ಯಾವುದೇ ಒಂದು ಅಂಗವೈಕಲ್ಯತೆ ಇಲ್ದೇನೆ ಬೆಳೀತಾ ಇದ್ರು. ಅಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದಿರಲಿಲ್ಲ. ಹಾಗಾಗಿ ಮಕ್ಕಳು, ಅವ್ರಿಗೆ ಹುಟ್ಟಿದಂತಹ ಮಕ್ಕಳು ಅಪರಾಧಿಗಳಾಗ್ತಾರೆ, ವ್ಯಭಿಚಾರಿಗಳಾಗ್ತಾರೆ, ಹಾಗೆ ಅಂಗವಿಕಲರು ಕೂಡ ಆಗ್ತಾರೆ. ಸೊ ಅದೇ ರೀತಿ ಬಹಳಷ್ಟು ಸಮೀಕ್ಷೆಗಳನ್ನು ಮಾಡಿದ್ದಾರೆ ಆನುವಂಶೀಯತೆಗೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮ್ಗೆ ಇದನ್ನು ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ಈ ಒಂದು ಪ್ರಶ್ನೆಗೆ ಬುದ್ಧಿವಂತ ತಂದೆಗೆ ಬುದ್ಧಿವಂತ ಮಗನೇ ಹುಟ್ಟೋದಕ್ಕೆ ಕಾರಣ ಹೆರಿಡಿಟಿ, ಆನುವಂಶೀಯತೆ. ಓಕೆ. ಆ್ಯಂಡ್ ನೆಕ್ಸ್ಟ್ 12ನೇ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್? ಕೆಳಗಿನವುಗಳಲ್ಲಿ ಯಾವುದು ಪರಿಸರದ ಅಂಶವಾಗಿದೆ? ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಪರಿಸರದ ಅಂಶ. ಸೊ ಆಪ್ಷನ್ ನೋಡಿಲಿ, ಫ್ಯಾಮಿಲಿ, ಕುಟುಂಬ. ಎರಡನೇದು ಪ್ರೀ ಡಿಸ್ಪೊಸಿಷನ್ ಟು ಸರ್ಟೇನ್ ಡಿಸೀಸಸ್ ಲೈಕ್ ಡಯಾಬಿಟೀಸ್, ಅಂದರೆ ಮಧುಮೇಹದಂತಹ ಕೆಲವು ಕಾಯಿಲೆಗಳಿಗೆ ತುತ್ತಾಗುವ ಮುನ್ಸೂಚನೆ. ಆ್ಯಂಡ್ ಥರ್ಡ್ ಒನ್ ಕಲರ್ ಆಫ್ ಐಸ್, ಕಣ್ಣುಗಳ ಬಣ್ಣ. ಆ್ಯಂಡ್ ಫೋರ್ತ್ ಒನ್ ಬ್ಲಡ್ ಟೈಪ್, ಅಂದರೆ ರಕ್ತದ ಗುಂಪು. ಯಾವುದು ಪರಿಸರದ ಒಂದು ಅಂಶ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ರೆ ಆಪ್ಷನ್ 1 ಕುಟುಂಬ, ಫ್ಯಾಮಿಲಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಓಕೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಕುಟುಂಬ ಅಥವಾ ಫ್ಯಾಮಿಲಿ ಪರಿಸರದ ಒಂದು ಅಂಶ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ 13ನೇ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಪ್ರಿಡಾಮಿನೆಂಟ್ಲಿ ಅ ಹೆರಿಡಿಟಿ ರಿಲೇಟೆಡ್ ಫ್ಯಾಕ್ಟರ್ ಅಂತ ಇದೆ. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖವಾಗಿ ಅನುವಂಶೀಯತೆಗೆ ಸಂಬಂಧಿಸಿದ ಅಂಶ ಅಂತ ಕೇಳಿದ್ದಾರೆ. ಅನುವಂಶೀಯತೆ, ಹೆರಿಡಿಟಿಗೆ ಸಂಬಂಧಪಟ್ಟಿರೋದು ಯಾವುದು? ಸೊ ಆಪ್ಷನ್ 1 ಪಾರ್ಟಿಸಿಪೇಷನ್ ಇನ್ ಸೋಷಿಯಲ್ ಆಕ್ಟಿವಿಟೀಸ್, ಅಂದರೆ ಸೋಷಿಯಲ್ ಆಕ್ಟಿವಿಟೀಸ್ ಅಂದರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಅನ್ನೋದು. ಆ್ಯಂಡ್ ಸೆಕೆಂಡ್ ಒನ್ ಆಟಿಟ್ಯೂಡ್ ಟುವರ್ಡ್ಸ್ ಪೀರ್ ಗ್ರೂಪ್. ಪೀರ್ ಗ್ರೂಪ್ ಅಂದರೆ ಗೆಳೆಯರ ಒಂದು ಗುಂಪು. ಓಕೆ. ಅಂದರೆ ಗೆಳೆಯರ ಗುಂಪಿನ ಕಡೆಗಿನ ವರ್ತನೆ ಅಥವಾ ಮನೋಭಾವ. ಆ್ಯಂಡ್ ಥರ್ಡ್ ಒನ್ ಥಿಂಕಿಂಗ್ ಪ್ಯಾಟರ್ನ್, ಅಂದರೆ ಆಲೋಚನಾ ವಿಧಾನ. ಆ್ಯಂಡ್ ಫೋರ್ತ್ ಒನ್ ಕಲರ್ ಆಫ್ ದ ಐಸ್, ಅಂದರೆ ಕಣ್ಣುಗಳ ಬಣ್ಣ. ಸೊ ಇಲ್ಲಿ ಹೆರಿಡಿಟಿಗೆ ಸಂಬಂಧಪಟ್ಟಂತಹ ಒಂದು ಅಂಶ ಯಾವುದು ಅಂತ ಹೇಳಿದ್ರೆ ಎಷ್ಟನೇ ಪ್ರಶ್ನೆ ಇದು? 13ನೇ ಪ್ರಶ್ನೆಗೆ ಆಪ್ಷನ್ 4 ಕಲರ್ ಆಫ್ ದ ಐಸ್, ಕಣ್ಣುಗಳ ಬಣ್ಣ. ಕಣ್ಣುಗಳ ಬಣ್ಣನೇ ಹೇಳತ್ತೆ ಒಬ್ಬ ತಂದೆಯಿಂದ ಬಂದಿರಬಹುದು ಅಥವಾ ತಾಯಿಯಿಂದ ಬಂದಿರಬಹುದು ಅಂತ. ಸೊ ಇನ್ನು ಇಲ್ಲಿ ಆಟಿಟ್ಯೂಡ್ ಆಗಿರಬಹುದು, ಇನ್ನು ಸ್ನೇಹಿತರ ಜೊತೆಗೆ ಸೇರೋದಾಗಿರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಆಲೋಚನಾ ವಿಧಾನ, ಇದೆಲ್ಲದಕ್ಕಿಂತ ಸ್ಟ್ರಾಂಗ್ ಆಗಿರೋದು ಯಾವುದು? ಕಲರ್ ಆಫ್ ದ ಐಸ್. ಇದು ಅನುವಂಶೀಯತೆಗೆ ಸಂಬಂಧಪಟ್ಟಂತಹ ಅಂಶ ಆಗಿರೋದ್ರಿಂದ ಆಯ್ಕೆ ಸಂಖ್ಯೆ 4 ಸರಿಯಾಗಿರ್ತಕ್ಕಂತಹ ಉತ್ತರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಫ್ಲೂಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಅಂದರೆ ವಿಕಾಸದ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಅನ್ನುವಂತಹ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬಂದ್ರಿ. ಮುಂದಿನ ವೀಡಿಯೋಸಲ್ಲಿ ಇದರ ಒಂದು ಮುಂದುವರೆದ ಭಾಗವನ್ನು ಅಪ್ಲೋಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.